ವ್ಯಾಪಾರಸ್ಥರು ಮಾತ್ರ ಅಲ್ಲ, ಯಾರೇ ಆಗಲಿ ಯು ಪಿ ಐ ಮುಖಾಂತರ ಈ 20 ಲಕ್ಷ 40 ಲಕ್ಷಕ್ಕಿಂತ ಜಾಸ್ತಿ ಅವರ ಅಕೌಂಟಿಗೆ ಬಂದಿದೆ ಅಂತ ಆದರೆ ಅದರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಇವರಿಗೆ ಅವಕಾಶ ಉಂಟು ಆ್ಯಕ್ಟ್ನಲ್ಲಿ. ಅದರ ಪ್ರಕಾರ ಅವರು ಕೇಳಿದ್ದಾರೆ. ಎಕ್ಸಮ್ಟ್ ಗೂಡ್ಸ್ ಮತ್ತು ಎಕ್ಸಮ್ಟ್ ಸರ್ವಿಸಸ್ ಅಂತ ಕೂಡ ಒಂದು ಲಿಸ್ಟ್ ಇದೆ. ನೀವು ಮಾರಾಟ ಮಾಡುವಂತಹ ಸಾಮಗ್ರಿ, ನೀವು ಕೊಡುವಂತಹ ಸರ್ವಿಸ್ ಈ ಎಕ್ಸಮ್ಟ್ ಲಿಸ್ಟಲ್ಲಿ ಏನಾದರೂ ಇದೆ ಅಂತ ಆದರೆ ಅದಕ್ಕೆ GST ಬರುವುದಿಲ್ಲ. ಸೊ ಆದ್ದರಿಂದ ಈ ಇಡೀ 20 ಲಕ್ಷ ಕೂಡ ಈ ಕ್ಯಾಟಗರಿಯಲ್ಲಿ ಬಂದರೂ ಕೂಡ ನಿಮಗೆ ಅದರದ್ದು GST ಕಟ್ಟಲಿಕ್ಕೆ ಬರೋದಿಲ್ಲ. ಅದರಲ್ಲಿ ರಿಜಿಸ್ಟ್ರೇಷನ್ 20 ಲಕ್ಷಕ್ಕಿಂತ ಜಾಸ್ತಿ ನೀವು ಟರ್ನ್ ಓವರ್ ಇದ್ದರೆ ನಿಮ್ಮ ವ್ಯಾಪಾರದಲ್ಲಿ, UPNL ಕಲೆಕ್ಷನ್ ಅಂತ ಹೇಳೋದಲ್ಲ, ನಿಮ್ಮ ಹತ್ರ 20 ಲಕ್ಷಕ್ಕಿಂತ ಜಾಸ್ತಿ ವ್ಯಾಪಾರ ಇದ್ದರೆ ವರ್ಷದಲ್ಲಿ ನೀವು GST ರಿಜಿಸ್ಟ್ರೇಷನ್ ಮಾಡಲೇಬೇಕಾಗ್ತದೆ. ಬಟ್ ಅದರಲ್ಲಿ ಎಕ್ಸಮ್ಟ್ ಸೇಲ್ಸ್ ಅಂತ ಆದರೆ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರೋದಿಲ್ಲ. ಈಗ ಈ ನೋಟಿಸ್ ಬಂದಿದೆ, ಈಗ ಇದಕ್ಕೆ ನಾವು ಏನು ಪರಿಹಾರ ಇದೆ ಅಥವಾ ನಾವು ಏನು ಮಾಡಬೇಕು? ಈ ಸಣ್ಣ ವ್ಯಾಪಾರಿಗಳಾದ್ದರಿಂದ GST ರೇಟ್ನಲ್ಲಿ ನೀವು ಕೊಡಬೇಕಂತೇನು ಕೂಡ ಇಲ್ಲ. ಅಕಸ್ಮಾತ್ ನಿಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆ್ಯಕ್ಟ್ ಪ್ರಕಾರ ಮಾಡಲೇಬೇಕಂತಾದರೆ ಮಾಡಬೇಕಾಗ್ತದೆ. ಅದನ್ನು ಮಾಡಿದರೂ ಕೂಡ ಇಡೀ ಕಲೆಕ್ಷನ್ನ ಮೇಲೆ ನಿಮಗೆ ಟ್ಯಾಕ್ಸ್ ಬರೋದಿಲ್ಲ. ಆ ಟ್ಯಾಕ್ಸ್ ಬರಬೇಕಂತಾದರೆ ಅದರಲ್ಲಿ ನೀವು ಎಕ್ಸಮ್ಟ್ ಎಷ್ಟಿದೆ, ನಾನ್ ಎಕ್ಸಮ್ಟ್ ಎಷ್ಟಿದೆ ಅಂತ ನೋಡ್ಬೋದು. ನಾನ್ ಎಕ್ಸಮ್ಟ್ ಅಂತ ಆದರೆ ಅದರ ಮೇಲೆ ನಿಮಗೆ ಟ್ಯಾಕ್ಸ್ ಬರಲಿಕ್ಕಿಲ್ಲ, ಉಳಿದದ್ರಲ್ಲಿ ಮಾತ್ರ ಬರ್ಬೋದು. ಯಾರಾದರೂ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದರೆ ನಿಮಗೆ ಅದು ಬಂದು ಬೀಳೋದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ. ಆದ್ದರಿಂದ UPI ಅಂದರೆ ನಿಮ್ಮ ಅಕೌಂಟಿಗೆ ಬರೋದು. ನಮಗೆ ವಹಿವಾಟು ಮಾಡಲಿಕ್ಕೆ ಸುಲಭ ಆಗ್ತದೆ ವಿನಃ ಅದು ಕ್ಯಾಶ್ ಅಂತ ನೀವು ತಿಳ್ಕೊಳ್ಬೇಡಿ. ಅದು ಹಣ ಬರೋದು ನಿಮ್ಮ ಅಕೌಂಟಿಗೆ. ಇವಾಗ ಹಣ ನನ್ನ ಅಕೌಂಟಿಗೆ ಬರ್ತದಂತ ಆದರೆ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, GST ಡಿಪಾರ್ಟ್ಮೆಂಟ್ ಆಗಲಿ, ಯಾರೇ ಆಗಲಿ ಅದರ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಅವರಿಗೆ ವ್ಯವಸ್ಥೆ ಇದೆ ಕಾನೂನಿನ ಪ್ರಕಾರ. ಪ್ರತಿಯೊಂದು ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬಂದರೆ ಯಾಕೆ ಬಂತು, ಯಾರಿಂದ ಬಂತು, ಇದು 2 ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದ್ದರೆ ನೀವು UPIಯಲ್ಲಿ ಎಷ್ಟು ಬೇಕಾದರೆ ಹಣ ಪಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಕಸ್ಮಾತ್ ನೀವು ಸರಿಯಾದ ಅದನ್ನೆಲ್ಲ, ಆ ಟ್ರಾನ್ಸಾಕ್ಷನ್ಸನ್ನೆಲ್ಲ, ಆ ವ್ಯವಹಾರಗಳನ್ನು ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಾಗಲಿ, GST ರಿಟರ್ನಲ್ಲಾಗಲಿ ನೀವು ಸರಿಯಾಗಿ ಅದನ್ನು ತೋರಿಸಲಿಲ್ಲ ಅಂತಾದರೆ ಆವಾಗ ಅವರಿಗೆ ಮಿಸ್ಮ್ಯಾಚ್ ಕಂಡು ಬರ್ತದೆ. ನೋಟಿಸ್ ಬರಲಿಕ್ಕೆ ಸುಮಾರಷ್ಟು ಕಾರಣಗಳಿದೆ. ಆದರೆ ಮುಖ್ಯವಾಗಿ ಈಗ ಬಂದಿರುವಂಥ ನೋಟಿಸುಗಳು ಈ UPI ಮುಖಾಂತರ ಅಮೌಂಟ್ಸನ್ನು ಅಕೌಂಟ್ಗಳಿಗೆ 20 ಲಕ್ಷಕ್ಕಿಂತ ಜಾಸ್ತಿಯಾಗಿ ಅಥವಾ 40 ಲಕ್ಷಕ್ಕಿಂತ ಜಾಸ್ತಿಯಾಗಿ ಇದ್ದಂತಹವರಿಗೆ GST ರಿಜಿಸ್ಟ್ರೇಷನ್ ಯಾಕೆ ಮಾಡಲಿಲ್ಲ, ಇಷ್ಟು ವ್ಯವಹಾರ ಇದ್ದರು, ಮತ್ತು GST ಯಾಕೆ ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿ ವಿಚಾರಣೆ ಮಾಡಲಿಕ್ಕೋಸ್ಕರ ಈ ನೋಟಿಸ್ಗಳನ್ನು ಕಳಿಸಲಾಗಿದೆ. ಇದಕ್ಕೆ ಕಾರಣ ಏನಂದರೆ, ಈ ವ್ಯಾಪಾರಸ್ಥರು ಮಾತ್ರ ಅಲ್ಲ, ಯಾರೇ ಆಗಲಿ UPI ಮುಖಾಂತರ ಈ 20 ಲಕ್ಷ 40 ಲಕ್ಷಕ್ಕಿಂತ ಜಾಸ್ತಿ ಅವರ ಅಕೌಂಟಿಗೆ ಬಂದಿದೆ ಅಂತ ಆದರೆ ಅದರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಇವರಿಗೆ ಅವಕಾಶ ಉಂಟು ಆ್ಯಕ್ಟ್ನಲ್ಲಿ. ಅದರ ಪ್ರಕಾರ ಅವರು ಕೇಳಿದ್ದಾರೆ. ಆದರೆ ಆ ನೋಟಿಸ್ ಬಂದದ್ದು ಎಲ್ರಿಗೂ ಕೂಡ ಲಾಗೂ ಆಗ್ತದೆ ಅಂತ ಹೇಳೋದು ತಪ್ಪು. ಇದರಲ್ಲಿ ಏನಾಗ್ತದೆ ಅಂದರೆ, ನೀವು ಕೆಲವೊಮ್ಮೆ ವ್ಯಾಪಾರ ಅಲ್ಲದೆ ಬೇರೆ ರೀತಿಯ ಅಮೌಂಟ್ಗಳು ಕೂಡ ನಿಮಗೆ ಬಂದಿರ್ಬೋದು. ಈಗ ಸಾಲ ಪಡೆದಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರು ನಿಮಗೆ ಹಣ ಕೊಟ್ಟಿರ್ಬೋದು, ಅಥವಾ ಏನೇ, ಈಗ ರಿಲೇಟಿವ್ಸ್ ಏನಾದರೂ ಗಿಫ್ಟ್ ಕೊಟ್ಟಿರ್ಬೋದು. ಹಾಗೆ ವ್ಯಾಪಾರ ಅಲ್ಲದೆ ಬೇರೆ ಯಾವುದಾದ್ರೂ ಅಮೌಂಟು ಇದರಲ್ಲಿ ಬಂದಿದೆ ಅಂತ ಆದರೆ ಅದು GST, ಅದರ ಮೇಲೆ GST ಬರುವುದಿಲ್ಲ. ಆದ್ದರಿಂದ ಅಂತಹ ಅಮೌಂಟ್ಗಳೇನಾದರೂ ಇದ್ದರೆ, ಅಥವಾ ಇಡೀ ಅಮೌಂಟ್ ನಿಮ್ಮ ಹತ್ರ ಬಂದಿರೋದು ಅಂಥದ್ದೇ ಮೂಲಗಳಿಂದ ಆದರೆ ನಿಮಗೆ ಈ ನೋಟಿಸ್ಗೆ ನೀವು ಜವಾಬು ಕೊಟ್ಟು ಇದನ್ನು ನೋಟಿಸನ್ನು ಹಿಂಪಡೀಲಿಕ್ಕೆ ವ್ಯವಸ್ಥೆ ಉಂಟು. ಹಾಗೆಯೇ ಸುಮಾರಷ್ಟು ಜನ ಬೇರೆ ಬೇರೆ ವ್ಯಾಪಾರಗಳಲ್ಲಿ ಇರ್ತಾರೆ. ತರಕಾರಿ ಮಾರೋರು ಇರ್ಬೋದು, ಅಥವಾ ವ್ಯವಸಾಯ ಮಾಡೋರು ಇರ್ಬೋದು, ಬೇಸಾಯ ಮಾಡೋರು ಇರ್ಬೋದು, ಬೇಕರಿಯವರು ಇರ್ಬೋದು. ಈಗ ಅಕ್ಕಿ ಮತ್ತು ಈ ದಾಲ್ ಅಂಥದ್ದೆಲ್ಲ ಕೂಡ ಗ್ರಾಸರೀಸ್ ಅದರದ್ದು ವ್ಯಾಪಾರಿಗಳು ಇರ್ಬೋದು. ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು.
ಆದರೆ ಎಲ್ಲ ಸಾಮಗ್ರಿಗಳ ಮೇಲೆ ಕೂಡ ಜಿ ಎಸ್ ಟಿ ಇದೆ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ಈಗ ಜಿ ಎಸ್ ಟಿ ಲಾಗೂ ಇರುವಂಥದ್ದು ಕೆಲವೊಂದು ಗೂಡ್ಸಿನ ಮೇಲೆ ಉಂಟು ಮತ್ತು ಸರ್ವಿಸಸ್ನ ಮೇಲೆ ಉಂಟು. ಜಿ ಎಸ್ ಟಿ ಆ್ಯಕ್ಟ್ನಲ್ಲಿ ಇಂತಹ ಸರ್ವಿಸಿಗೆ ಇಂತಹ ಗುಡ್ಸಿಗೆ ಟ್ಯಾಕ್ಸ್ ಇದೆ ಅಂತ ಉಂಟು. ಹಾಗೆಯೇ ಜಿ ಎಸ್ ಟಿಯಲ್ಲಿ ಎಕ್ಸಮ್ಟ್ ಗೂಡ್ಸ್ ಮತ್ತು ಎಕ್ಸಮ್ಟ್ ಸರ್ವಿಸಸ್ ಅಂತ ಕೂಡ ಒಂದು ಲಿಸ್ಟ್ ಇದೆ. ನೀವು ಮಾರಾಟ ಮಾಡುವಂತಹ ಸಾಮಗ್ರಿ, ನೀವು ಕೊಡುವಂತಹ ಸರ್ವಿಸ್ ಈ ಎಕ್ಸಮ್ಟ್ ಲಿಸ್ಟಲ್ಲಿ ಏನಾದರೂ ಇದೆ ಅಂತ ಆದರೆ ಅದಕ್ಕೆ ಜಿ ಎಸ್ ಟಿ ಬರುವುದಿಲ್ಲ. ಸೊ ಆದ್ದರಿಂದ ಈ ಇಡೀ 20 ಲಕ್ಷ ಕೂಡ ಈ ಕ್ಯಾಟಗರಿಯಲ್ಲಿ ಬಂದರೂ ಕೂಡ ನಿಮಗೆ ಅದರದ್ದು ಜಿ ಎಸ್ ಟಿ ಕಟ್ಟಲಿಕ್ಕೆ ಬರೋದಿಲ್ಲ ಅದರಲ್ಲಿ, ಯಾಕಂದರೆ ಅದು ಎಕ್ಸಮ್ಟ್ ಆಗಿರ್ತದೆ. ಆದರೆ ಒಂದು ವಿಷಯ ನೀವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಅವರದ್ದೊಂದು ಥ್ರೆಶೋಲ್ಡ್ ಲಿಮಿಟ್ ಆ 20 ಲಕ್ಷದ್ದು ಯಾವಾಗ ಮೀರ್ತದೋ ಆ ಸ್ಟೇಜ್ನಲ್ಲಿ ಅದಕ್ಕಿಂತ ಸ್ವಲ್ಪ ಮುಂಚೆ ನೀವು ರಿಜಿಸ್ಟ್ರೇಷನ್ ಮಾಡುವಂಥದ್ದು ಕಂಪಲ್ಸರಿ. ರಿಜಿಸ್ಟ್ರೇಷನ್ 20 ಲಕ್ಷಕ್ಕಿಂತ ಜಾಸ್ತಿ ನೀವು ಟರ್ನ್ ಓವರ್ ಇದ್ದರೆ ನಿಮ್ಮ ವ್ಯಾಪಾರದಲ್ಲಿ, ಯು ಪಿ ಎನ್ ಎಲ್ ಕಲೆಕ್ಷನ್ ಅಂತ ಹೇಳೋದಲ್ಲ, ನಿಮ್ಮ ಹತ್ರ 20 ಲಕ್ಷಕ್ಕಿಂತ ಜಾಸ್ತಿ ವ್ಯಾಪಾರ ಇದ್ದರೆ ವರ್ಷದಲ್ಲಿ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗ್ತದೆ. ಬಟ್ ಅದರಲ್ಲಿ ಎಕ್ಸಮ್ಟ್ ಸೇಲ್ಸ್ ಅಂತ ಆದರೆ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರೋದಿಲ್ಲ. ಜಿ ಎಸ್ ಟಿ ಯಾವುದಕ್ಕೆ ಲಾಗು ಉಂಟು, ಯಾವ ಸಾಮಗ್ರಿಗಳಿಗೆ ಮತ್ತು ಸರ್ವಿಸಸ್ಗಳಿಗೆ ಲಾಗು ಉಂಟು ಅಂತಹ ಸರ್ವಿಸಸ್ ಮತ್ತು ಗೂಡ್ಸ್ಗಳ ಮೇಲೆ ನೀವು ವ್ಯವಹಾರ ಮಾಡಿದರೆ ಮಾತ್ರ ಅದರ ಮೇಲೆ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರ್ತದೆ. ಈಗ ಈ ನೋಟಿಸ್ ಬಂದಿದೆ, ಈಗ ಇದಕ್ಕೆ ನಾವು ಏನು ಪರಿಹಾರ ಇದೆ ಅಥವಾ ನಾವು ಏನು ಮಾಡಬೇಕು, ಇದರ ಬಗ್ಗೆ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಯಾಕಂದರೆ ನಾನೊಂದು ಕೆಲವು ನಿಮಗೆ ಸ್ಟೆಪ್ಸ್ ಹೇಳಿಕೊಡ್ತೇನೆ ನೀವೇನು ಮಾಡಬೇಕಂತ. ಈಗ ನೋಟಿಸ್ ಅಕಸ್ಮಾತ್ ನಿಮಗೆ ಬಂದಿದೆ ಅಂತ ಆದರೆ ಮೊದಲನೇದಾಗಿ ನೀವು ಆ ಯು ಪಿ ಐದು ಸ್ಟೇಟ್ಮೆಂಟ್ ಒಂದು ಪಡ್ಕೊಳ್ಳಿ. ಮತ್ತು ಅದರಲ್ಲಿ ಬಂದಂತಹ ಹಣ ಯಾವುದು ಬಂದಿದೆ, ವ್ಯಾಪಾರದ್ದು ಯಾವುದು, ವ್ಯಾಪಾರೇತರ ಯಾವುದು ಹಣ ಬಂದಿದೆ ಅದನ್ನು ವಿಂಗಡಿಸಿ. ನೀವು ಅದನ್ನು ವಿಂಗಡಿಸಿದರೆ ನಿಮ್ಮದು ವ್ಯಾಪಾರದಲ್ಲಿ ಬಂದಂಥ ಹಣ ಎಷ್ಟಿದೆ ಅದು 40 ಲಕ್ಷಕ್ಕಿಂತ ಜಾಸ್ತಿ ಅಥವಾ 20 ಲಕ್ಷಕ್ಕಿಂತ ಇವರು ಹೇಳಿದಂತಹ ಲಿಮಿಟ್ಗಿಂತ ಜಾಸ್ತಿ ಇದೆ ಅಂತ ಆದರೆ ಆವಾಗ ಮಾತ್ರ ನಿಮಗೆ ಜಿ ಎಸ್ ಟಿ ಲಾಗು ಬರ್ತದೆ, ರಿಜಿಸ್ಟ್ರೇಷನ್ಗಾಗಲಿ ಟ್ಯಾಕ್ಸ್ ಕಟ್ಟಲಿಕ್ಕಾಗಲಿ. ಆದರೆ ಅದಕ್ಕಿಂತ ಕಮ್ಮಿ ಇದೆ, ಫಾರ್ ಎಕ್ಸಾಂಪಲ್ ಈಗ ಒಂದು 25 ಲಕ್ಷ ನಿಮ್ಮ ಯು ಪಿ ಐ ಅಕೌಂಟಲ್ಲಿ ಬಂದಿದೆ, ಅದರಲ್ಲಿ 10 ಲಕ್ಷ ರೂಪಾಯಿ ನಿಮಗೆ ನಿಮ್ಮ ಸ್ನೇಹಿತರು ಯಾರೋ ಸಾಲ ಕೊಟ್ಟಿದ್ದಾರೆ ಯು ಪಿ ಐ ಮೂಲಕ, ಅದು ನಿಮ್ಮ ಅಕೌಂಟಿಗೆ ಬಂದಿದೆ. ಈ ಸಾಲ ಪಡೆದಿರೋದು ಮಾರಾಟ ಮಾಡಿ ಅಲ್ಲ, ನಿಮ್ಮ ವ್ಯವಹಾರದ್ದಲ್ಲ, ಅದು ಸಾಲದ ವ್ಯವಹಾರ, ಅದು ವಹಿವಾಟದು. ಆದ್ದರಿಂದ ಅದನ್ನು ತೆಗೆದರೆ 25 ಲಕ್ಷದಲ್ಲಿ 10 ಲಕ್ಷ ಕಳೆದರೆ 15 ಲಕ್ಷ ಬಂತು. ಈಗ 15 ಲಕ್ಷ ರೂಪಾಯಿದ್ದು ನೀವು ಜಿ ಎಸ್ ಟಿದೇ ಸಾಮಗ್ರಿಗಳು ಮಾರ್ತಾ ಇದ್ದೀರಂತಾದರೆ ಕೂಡ 20 ಲಕ್ಷಕ್ಕಿಂತ ಕಮ್ಮಿ ಇರೋದರಿಂದ ನಿಮಗೆ ರಿಜಿಸ್ಟ್ರೇಷನ್ ಇದ್ದು ಅಗತ್ಯ ಇಲ್ಲ, ಟ್ಯಾಕ್ಸ್ ಕಟ್ಟಲಿಕ್ಕೂ ಅಗತ್ಯ ಇಲ್ಲ. ಸೊ ಆದ್ದರಿಂದ ಮೊದಲನೇದಾಗಿ ನೀವು ವಿಂಗಡಿಸಿ, ಇದರಲ್ಲಿ ಜಿ ಎಸ್ ಟಿದು ಸಾಮಗ್ರಿದು ವ್ಯವಹಾರ ಏನುಂಟು, ಜಿ ಎಸ್ ಟಿ ಥರ ರಿಸೀಟ್ಸ್ ಏನುಂಟು ಅದನ್ನು ವಿಂಗಡಿಸಿ. ನಂಬರ್ 1. ಎರಡನೇದು, ನೀವು ಜಿ ಎಸ್ ಟಿ ವ್ಯವಹಾರದಲ್ಲಿ ನಾನು ಹೇಳಿದಾಗೆ 15 ಲಕ್ಷ ಇದೆ ಅಂತ ಉದಾಹರಣೆಗೆ ಇಟ್ಕೊಳ್ಳಿ. ಆ 15 ಲಕ್ಷದಲ್ಲಿ 15 ಲಕ್ಷದ ಮೇಲೆ ಕೂಡ ಜಿ ಎಸ್ ಟಿ ಇರಲಿಕ್ಕಿಲ್ಲ, 5 ಲಕ್ಷದ ಮೇಲೆ ಇರಲಿಕ್ಕೆ ಸಾಕು. ಅದು ಈಗ ಆ್ಯಕ್ಚುಲಿ ಈ ಎಕ್ಸಾಂಪಲ್ನಲ್ಲಿ 15 ಲಕ್ಷ ಆದರೆ ನಿಮಗೆ ರಿಜಿಸ್ಟ್ರೇಷನು ಇಲ್ಲ, ಟ್ಯಾಕ್ಸು ಬರೋದಿಲ್ಲ, ಅದು ವಿಷಯ ಬಿಡಿ. ಈಗ ಅಕಸ್ಮಾತು ನಿಮ್ಮದು 25 ಲಕ್ಷ ಬಂದಿದೆ ಅಕೌಂಟಿಗೆ, ಅದರಲ್ಲಿ 4 ಲಕ್ಷ ಸಾಲ ಬಂದಿದೆ, 21 ಲಕ್ಷ ನಿಮ್ಮದು ವಹಿವಾಟು ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಹಾಗಿದೆ ಅಂತ ಆದರೆ ಆವಾಗ ನೀವು 21 ಲಕ್ಷದಲ್ಲಿ ಎಕ್ಸಮ್ಟ್ ಎಷ್ಟಿದೆ, ಟ್ಯಾಕ್ಸಬಲ್ ಎಷ್ಟಿದೆ ನೀವು ನೋಡ್ಕೊಳ್ಳಿ. ಆದರೆ 21 ಲಕ್ಷ ನಿಮ್ಮದು ವ್ಯವಹಾರ ಇರೋದ್ರಿಂದ, ವ್ಯಾಪಾರ ಅಂತ ಆದರೆ, ವ್ಯಾಪಾರದ ಟರ್ನ್ ಓವರ್ ಅಂತ ಆದರೆ ಈ ಬಂದಿರೋ 21 ಲಕ್ಷ ನಿಮಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ. ಮತ್ತು ನೆಕ್ಸ್ಟ್ ಬರೋದು ನಿಮಗೆ ಟ್ಯಾಕ್ಸೇಷನ್, ಜಿ ಎಸ್ ಟಿ ಟ್ಯಾಕ್ಸ್. ಈಗ ಅದರಲ್ಲಿ ಆ 21 ಲಕ್ಷದಲ್ಲಿ 15 ಲಕ್ಷದಷ್ಟು ನಿಮಗೆ ಎಕ್ಸಮ್ಟ್ ಗುಡ್ಸ್ ಇದೆ ಅಂತ ಇಟ್ಕೊಳ್ಳಿ. ಈಗ ತರಕಾರಿ ಮಾರಿದ್ದು, ತರಕಾರಿಗೆ ಟ್ಯಾಕ್ಸ್ ಇಲ್ಲ, ಅದರ ಮೇಲೆ ಟ್ಯಾಕ್ಸ್ ಇಲ್ಲ. ಇನ್ನು ಉಳಿದದ್ದು 6 ಲಕ್ಷ ನೀವು ಬೇರೆ ಯಾವುದೋ ಸೋಪು ಅಥವಾ ಬೇರೆ ಸಾಮಗ್ರಿಗಳೇನಾದರೂ ಮಾಡಿದ್ದೀರಿ ಅಂತ ಆದರೆ ಆ ಸಾಮಗ್ರಿಗಳ ಮೇಲೆ ನಿಮಗೆ ಜಿ ಎಸ್ ಟಿ ಬರಲಿಕ್ಕೆ ಸಾಧ್ಯತೆ ಉಂಟು. ಅದು ಸಣ್ಣ ವ್ಯಾಪಾರಿ ಆಗಲಿ ದೊಡ್ಡ ವ್ಯಾಪಾರಿ ಆಗಲಿ, ಕಾನೂನಿನಲ್ಲಿ ಈಗ ಇದು ಸಿದ್ಧವಾಗಿದೆ ಈ ಥರ ಆಗಬೇಕು ಅಂತ ಹೇಳಿ. ಇದು ಜಿ ಎಸ್ ಟಿ ಆ್ಯಕ್ಟಿನಲ್ಲಿ ಇರುವಂತಹ ಮಾಹಿತಿ ನಾನು ನಿಮ್ಮ ಹತ್ರ ಹೇಳ್ತಿರೋದು. ಇನ್ನೊಂದು ವಿಷಯ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ, ಈ ಸಣ್ಣ ವ್ಯಾಪಾರಿಗಳಾದ್ದರಿಂದ
ಜಿ ಎಸ್ ಟಿ ರೇಟ್ನಲ್ಲಿ ನೀವು ಕೊಡಬೇಕಂತೇನು ಕೂಡ ಇಲ್ಲ. ಮತ್ತು ರೇಟ್ಗಳಲ್ಲಿ ಕೂಡ ವ್ಯತ್ಯಾಸ ಇದೆ ಜಿ ಎಸ್ ಟಿಯಲ್ಲಿ. ಇವಾಗ 5% ಹಿಡಿದು 28% ತನಕ ರೇಟ್ಗಳಿದೆ. 0, 5 ಹಾಗೆ 28% ತನಕ ಇದೆ. ಲಕ್ಸುರಿ ಗುಡ್ಸ್ಗೆಲ್ಲ 28% ಇದೆ, ಇನ್ನು ಕೆಲವು ಸಾಮಗ್ರಿಗಳಿಗೆ 5% ಇದೆ. ಸೊ ಹೀಗಿರುವಾಗ ಯಾವ ರೇಟಲ್ಲಿ ಬರ್ತದೆ ಅದು ಕೂಡ ನೀವು ನೋಡ್ಕೊಳ್ಬೇಕಾಗ್ತದೆ. ಸೊ ಆವಾಗ ನಿಮಗೆ ಅಕಸ್ಮಾತ್ 28% ಇದೆ ಅಂತ ಆದರೆ ನಿಮಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. 5% ಆದರೆ ಅದು ಸಾಮಗ್ರಿಯ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದರ ಪ್ರಕಾರ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಬಟ್ ಆದರೆ ನೀವು ಸಣ್ಣ ವ್ಯಾಪಾರಿ ಆದ್ದರಿಂದ ನಿಮಗೆ ಇನ್ನೊಂದು ಸ್ಕೀಮ್ ಕೂಡ ಇದೆ ಜಿ ಎಸ್ ಟಿಯಲ್ಲಿ. ಅದು ಕಾಂಪೋಸಿಷನ್ ಸ್ಕೀಮ್ ಅಂತ ಹೇಳ್ತಾರೆ. ಅದರದ್ದು ಟರ್ನೋವರೆಲ್ಲ ನಿಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ ಹತ್ರ ಕೇಳ್ಕೊಳ್ಬೋದು ನೀವು. ಈ ಸಣ್ಣ ವ್ಯಾಪಾರಿಗೋಸ್ಕರ ಜಿ ಎಸ್ ಟಿಯಲ್ಲಿ ಸ್ವಲ್ಪ ಕನ್ಸೆಷನ್ ಏನು ಕೊಟ್ಟಿದ್ದಾರಂದರೆ, ಆ ಟರ್ನೋವರ್ ಮಟ್ಟಿಗೆ, ಈಗ ಒಂದು ನಾನು ಉದಾಹರಣೆಗೆ ಹೇಳೋದು, ಅದು ಎಕ್ಸಾಕ್ಟ್ ಅಮೌಂಟ್ಸ್ ನಿಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ ಹತ್ರ ಕೇಳ್ಕೊಳ್ಳಿ. ಈಗ ಉದಾಹರಣೆಗೆ 1 ಕೋಟಿವರೆಗೆ ಟರ್ನೋವರ್ ಇದ್ದರೆ ಕಾಂಪೋಸಿಷನ್ನೆಲ್ಲ ಆಗ್ತದೆ. 40 ಲಕ್ಷದವರೆಗೆ ನಿಮ್ಮದು ಟರ್ನೋವರ್ ಇದೆ ಅಂತ ಆದರೆ ಕಾಂಪೋಸಿಷನ್ ಸ್ಕೀಮ್ನಲ್ಲಿ ಬರ್ತದೆ ಅಂತ ಇಟ್ಕೊಳ್ಳಿ. ಅಂತಹ ವ್ಯಾಪಾರಿಗಳು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡುವಾಗ ಕಾಂಪೋಸಿಷನ್ ಡೀಲರ್ ಅಂತ ಹೇಳಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಅದರಲ್ಲಿ ಆಪ್ಷನ್ ಕೊಡಿ. ಅದನ್ನು ನೀವು ಮಾಡಿದರೆ, ಈಗ ಮೇಯ್ನ್ ಪ್ರಾಬ್ಲಮ್ ಬರೋದು ಎಲ್ಲಿ ಅಂದರೆ, ಈ ಸಣ್ಣ ವ್ಯಾಪಾರಿಗಳಿಗೆ ಈ ಲೆಕ್ಕ ಪುಸ್ತಕ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆ ಲೆಕ್ಕ ಪುಸ್ತಕ ಇಟ್ಕೊಂಡ್ರೆ ಮಾತ್ರ ನಿಮಗೆ ಈ 5%, 28%, 12% ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಸಣ್ಣ ವ್ಯಾಪಾರಿ ಈ ಕಾಂಪೋಸಿಷನ್ ಸ್ಕೀಮನ್ನು ನೀವು ಆಪ್ಟ್ ಮಾಡಿದರೆ ಏನೇ ವಹಿವಾಟಿರಲಿ, ಈಗ 40 ಲಕ್ಷ ಆಯ್ತು ಅಂತ ಇಟ್ಕೊಳ್ಳಿ, 40 ಲಕ್ಷ ಆದರೆ ನೀವು ಜಿ ಎಸ್ ಟಿ ಕಲೆಕ್ಟ್ ಮಾಡೋದು ಬೇಡ, ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಗೆ ಪೇ ಮಾಡೋದು ಬೇಡ. ಆ ರೇಟ್ಗಳಲ್ಲಿ 40 ಲಕ್ಷ ವ್ಯಾಪಾರದಲ್ಲಿ 1%, ಅದು ಉದಾಹರಣೆ ನಾನು ಹೇಳ್ತಿರೋದು, 1.5 ರೇಟ್ ಏನಿದೆ ನೀವು ನೋಡ್ಕೊಳ್ಳಿ, 1.5% ಇರ್ಬೋದು. ಅಷ್ಟು ನೀವು ಟ್ಯಾಕ್ಸ್ ಕಟ್ಟಿದರೆ ಸಾಕು. ಉದಾಹರಣೆಗೆ 1% ಇದೆ ಅಂತ ಇಟ್ಕೊಳ್ಳಿ, 1% ಇದೆ ಅಂತ ಆದರೆ 40 ಲಕ್ಷ ಟರ್ನೋವರ್ನ ಮೇಲೆ 1% ಬೀಳ್ತದೆ. ಅದು ನಿಮ್ಮ ಜೇಬಿನಿಂದ ಖರ್ಚಾಗಿ ನೀವು ಜಿ ಎಸ್ ಟಿ ಕಟ್ಟಬೇಕಾಗಿ ಬರ್ತದೆ. ಇದಕ್ಕೆ ನೀವು ಖಾಲಿ ನಿಮ್ಮದು ಟರ್ನೋವರಿದ್ದು ಮಾತ್ರ ಮಾಹಿತಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಸಾಕು. ದಿವಸ ನಂದು ಇಷ್ಟಿಷ್ಟು ವ್ಯಾಪಾರ ಆಗಿದೆ, 40 ಲಕ್ಷ ಬಂದಿದೆ ನಂದು, 40 ಲಕ್ಷ ನಾನು ಕಾಂಪೋಸಿಷನ್ ಸ್ಕೀಮಲ್ಲಿದ್ದೇನೆ. ಆ 40 ಲಕ್ಷದ 1% ಅಂದರೆ ಎಷ್ಟು ಬರ್ತದೆ? 10% ಅಂದರೆ 40,000 ರೂಪಾಯಿ ವರ್ಷಕ್ಕೆ ನಿಮಗೆ ಕಟ್ಟಲಿಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು ಕಾಂಪೋಸಿಷನ್ನಲ್ಲಿ ಇದ್ದರೆ. ಸೊ ಆದ್ದರಿಂದ ಈಗ ನಟ್ಶಲ್ ನಾನು ಹೇಳಬೇಕಂತಾದರೆ, ಒಂದು, ನಿಮಗೆ ಬಂದಿರುವಂಥ ಹಣ ಜಿ ಎಸ್ ಟಿ ಲಾಗೂ ಇಲ್ಲದಂತಹ ಹಣ ಇರ್ಬೋದು, ಸಾಲ ಅಥವಾ ಬೇರೆ ಯಾರಾದರೂ ಫ್ರೆಂಡ್ಸಿಂದ ಬಂದಿರುವಂಥ ಪರ್ಸನಲ್ ರಿಸೀಟ್ಸು ಅಂಥದ್ದೆಲ್ಲ ಇರ್ಬೋದು. ಸೊ ಆ ಅಮೌಂಟ್ನ ಮೇಲೆ ಜಿ ಎಸ್ ಟಿ ಬರೋದಿಲ್ಲ. ಈ ರಿಜಿಸ್ಟ್ರೇಷನ್ ಲಿಮಿಟಿಗೋಸ್ಕರ ಕೂಡ ಅದು ಬರೋದಿಲ್ಲ. ಎರಡನೇದು, ಅಕಸ್ಮಾತ್ ನಿಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆ್ಯಕ್ಟ್ ಪ್ರಕಾರ ಮಾಡಲೇಬೇಕಂತಾದರೆ ಮಾಡಬೇಕಾಗ್ತದೆ. ಅದನ್ನು ಮಾಡಿದರೂ ಕೂಡ ಇಡೀ ಕಲೆಕ್ಷನ್ನ ಮೇಲೆ ನಿಮಗೆ ಟ್ಯಾಕ್ಸ್ ಬರೋದಿಲ್ಲ. ಆ ಟ್ಯಾಕ್ಸ್ ಬರಬೇಕಂತಾದರೆ ಅದರಲ್ಲಿ ನೀವು ಎಕ್ಸಮ್ಟ್ ಎಷ್ಟಿದೆ, ನಾನ್ ಎಕ್ಸಮ್ಟ್ ಎಷ್ಟಿದೆ ಅಂತ ನೋಡ್ಬೋದು. ನಾನ್ ಎಕ್ಸಮ್ಟ್ ಅಂತ ಆದರೆ ಅದರ ಮೇಲೆ ನಿಮಗೆ ಟ್ಯಾಕ್ಸ್ ಬರಲಿಕ್ಕಿಲ್ಲ, ಉಳಿದದ್ರಲ್ಲಿ ಮಾತ್ರ ಬರ್ಬೋದು. ಮತ್ತು ಈವನ್ ಅದು ಬಂದರೂ ಕೂಡ ಆ ರೇಟನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬೋದು. ಈಗ ಲೆಕ್ಕ ಪುಸ್ತಕ ಎಲ್ಲ ಬರೀಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಅಂತ ಆದರೆ ನೀವೀಗ ಕಾಂಪೋಸಿಷನ್ ಡೀಲರ್ ಆಗಿ ಅಥವಾ ಕಾಂಪೋಸಿಷನ್ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಆಗಿ ನೀವು ಇದರಲ್ಲಿ ಜಿ ಎಸ್ ಟಿಯಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಇಡೀ ಟರ್ನೋವರ್ನ ಮೇಲೆ 1% ಉಂಟು. ಅದು ಸ್ಮಾಲ್ ಪರ್ಸೆಂಟೇಜ್, 1%, 2% ಇದೆ. ಆ ಪರ್ಸೆಂಟೇಜ್ ನೀವು ಕಟ್ಟಿದರೆ ಸಾಕು. ಅದು ನಿಮ್ಮ ಖರ್ಚಿನಾಗೆ ನೀವು ತಿಳ್ಕೊಂಡು ಅದನ್ನು ಮಾಡಿದರೆ ನಿಮಗೆ ಪುಸ್ತಕ ಕೂಡ ಮೇಂಟೈನ್ ಮಾಡುವಂತಹ ಅಗತ್ಯ ಇಲ್ಲ. ಎಲ್ಲರೂ ಪುಸ್ತಕ ಇಟ್ಕೊಳ್ಬೇಕು, ಆದರೆ ಪುಸ್ತಕ ಕೇಳೋದಿಲ್ಲ ಡಿಪಾರ್ಟ್ಮೆಂಟ್ನವ್ರು. ನಿಮ್ಮದು ವಹಿವಾಟು ಇಷ್ಟಿದೆ, ಇದರದ್ದು 1% ಕಟ್ಟಿಬಿಡಿ, ಆಯಿತು. ಸೊ ಅಷ್ಟೇ ಕಂಪ್ಲೇಯನ್ಸ್ ಇರೋದು, ಇನ್ನೇನು ಕಷ್ಟ, ಇದು ಕಂಪ್ಲೇಯನ್ಸ್ನಲ್ಲಿ ಕಷ್ಟ ಬರುವುದಿಲ್ಲ. ಆದರೆ ನೀವು ಸಣ್ಣ ವ್ಯಾಪಾರಿ ಅಂತ ಹೇಳಿಕೊಂಡು ನಿಮ್ಮ ವಹಿವಾಟು ಜಾಸ್ತಿ ಇದೆ ಅಂತ ಆದರೆ ಎಲ್ಲ ಬೇರೆ ಜಿ ಎಸ್ ಟಿ ಬೇರೆಯವರಿಗೆ ಹೇಗೆ ಲಾಗು ಇರ್ತದೋ ಹಾಗೆ ನಿಮಗೆ ಸಹ ಲಾಗು ಬರ್ಬೋದು. ಉದಾಹರಣೆಗೆ ನಿಮ್ಮದು ಸಣ್ಣ ವ್ಯಾಪಾರ ಇರ್ಬೋದು, ಆದರೆ 2 ಕೋಟಿ ವಹಿವಾಟು ಇರ್ಬೋದು. ಆದರೆ ಅಂಥ ಪರಿಸ್ಥಿತಿ ಏನಾದರೂ ಇದ್ದರೆ ರೆಗ್ಯುಲರ್ ಜಿ ಎಸ್ ಟಿನಲ್ಲಿ ಏನೇನು ಲಾಗು ಇರ್ತದೆ ಅದು ಬರ್ತದೆ ನಿಮಗೆ.
ಅದು ನಿಮಗೆ ಲಾಗು ಇರುವುದಿಲ್ಲ ಅಂತ ನಾನು ಎಣಿಸ್ಕೊಳ್ತೇನೆ. ಸಾಧಾರಣ 100ರಲ್ಲಿ 80%, 80% ಸ್ಮಾಲ್ ಟ್ರೇಡರ್ಸಲ್ಲಿ ಈ ಜಿ ಎಸ್ ಟಿ ನೆಟ್ನಲ್ಲಿ ಬರುವುದಿಲ್ಲ ನನ್ನ ಪ್ರಕಾರ. ಸೊ ಇನ್ನೊಂದು 20% ಕೇಸಸ್ಸು ಬರಬಹುದು. ಅಂಥವರು ಈಗ ಡಿಪಾರ್ಟ್ಮೆಂಟಲ್ಲಿ ಹೋದ್ರೂ ಕೂಡ ಅಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಅಲ್ಲಿ ಹೆಲ್ಪ್ ಡೆಸ್ಕ್ ಎಲ್ಲ ಇಡ್ತಾರೆ. ಅಲ್ಲಿ ನೀವು ನಿಮ್ಮ ಮಾಹಿತಿಯನ್ನೆಲ್ಲ ಕೊಟ್ಟರೆ ಅವರಿಗೆ, ಅವರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅವರಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೇನೆ ಅಂತ ಹೇಳಿ ನಿನ್ನೆ ಒಂದು ಇದರಲ್ಲಿ ಹೇಳಿದ್ದಾರೆ. ಆ ನೋಟಿಫಿಕೇಷನ್ ಬಂದ ಮೇಲೆ ಆ ನೋಟಿಫಿಕೇಷನ್ ಪ್ರಕಾರ ನಿಮಗೆ ಪರಿಹಾರ ಸಿಗ್ತದೆ. ಮತ್ತು ಇನ್ನೊಂದು ಚಿಂತೆ ಏನಿತ್ತಂದರೆ, ಈಗ ಈ ನೋಟಿಸ್ನಿಂದ ನಿಮ್ಮ ಹಿಂದಿನ ವರ್ಷಗಳ ಟರ್ನ್ ಓವರ್ ಇದ್ದೆಲ್ಲ ಕೂಡ ಡೀಟೇಲ್ಸನ್ನು ಪಡ್ಕೊಂಡು ಅದರ ಮೇಲೆ ಜಿ ಎಸ್ ಟಿ ಡಿಮಾಂಡ್ ಮಾಡಿದರೆ ಏನು ಮಾಡೋದು ಅಂತೇಳಿ ಅದೊಂದು ದೊಡ್ಡ ಚಿಂತೆ ಇತ್ತು. ಅದರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಹಿಂದಿನ ಇದರ ಬಗ್ಗೆ ಡಿಪಾರ್ಟ್ಮೆಂಟ್ನಿಂದ ಎನ್ಕ್ವೈರಿ ಆಗದೇ ಇರೋ ಹಾಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ಇವಾಗ ನೋಟಿಫಿಕೇಷನ್ ಬಂದ ಮೇಲೆ ಅದು ನಮಗೆ ಗೊತ್ತಾಗ್ತದೆ, ಅದು ಆ ಸ್ಕೀಮ್ ಹೇಗೆ ಉಂಟು, ಏನು ಮಾಡ್ತಾರೆ ಅಂತ ಹೇಳಿ. ಸೊ ಆದ್ದರಿಂದ ಚಿಂತೆ ಮಾಡುವಂಥ ಏನು ವಿಷಯ ಇಲ್ಲ. ಏನಂದರೆ ಎಲ್ಲ ಈಗ ಇವತ್ತು ನಮ್ಮ ವ್ಯವಹಾರ ಚಿಕ್ಕದಾಗಿರ್ಬೋದು, ಒಂದಿಷ್ಟು ವರ್ಷದಲ್ಲಿ ಅದನ್ನು ಎಲ್ರಿಗೂ ಕೂಡ ಒಂದು ಡ್ರೀಮ್ ಇರ್ತದೆ. ಒಂದು ಡ್ರೀಮ್ ಏನಂದರೆ ನಮ್ಮದು ವ್ಯವಹಾರ ಬೆಳೆಸಬೇಕು. ಇವತ್ತು 10 ಲಕ್ಷ ಇದ್ದರೆ ಇನ್ನೊಂದು 10 ವರ್ಷದಲ್ಲಿ ಅದು 100 ಕೋಟಿ ಆಗಬೇಕು ಅಂತ ಒಂದು ಆಸೆ ಇರ್ತದೆ. ಸೊ ಹಾಗೇನಾದರೂ ನಿಮ್ಮ ವಿಷನ್ ಏನಾದರೂ ಇದ್ದರೆ ಈ ಜಿ ಎಸ್ ಟಿ ಆ್ಯಕ್ಟಿನ ಪ್ರಕಾರ ನಾವು ಈ ಪರಿಪಾಲನೆ ಮಾಡಲಿಕ್ಕೆ ಇವಾಗಿನಿಂದ ನಾವು ಸಣ್ಣದಾಗಿರುವಾಗಲಿಂದ ನಾವು ಮಾಡಲಿಕ್ಕೆ ಶುರು ಮಾಡಿದರೆ ಮುಂದೆ ನಾವು ಬಿಸ್ನೆಸ್ ಬೆಳೆಸುವಾಗ ನಮಗೆ ಅದು ಸಹಾಯ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಈ ಯು ಪಿ ಐ ಸಮಸ್ಯೆ ಬಂದಿರೋದು, ಈಗ ನೋಟಿಸ್ಗಳು ಬಂದಿರೋದು ವ್ಯಾಪಾರಿಗಳಿಗೆ ಮಾತ್ರ ಅಲ್ಲ, ಯಾರ ಅಕೌಂಟ್ಗಳಿಗೆ, ಅಂದರೆ ಡಿಪಾರ್ಟ್ಮೆಂಟ್ಗೆ ಯಾರು ವ್ಯಾಪಾರಸ್ಥರಲ್ಲ ಅಂತ ಗೊತ್ತಿಲ್ಲ. ಅವರು ಯಾರ ಅಕೌಂಟಿಗೆ 20 ಲಕ್ಷಕ್ಕಿಂತ ಜಾಸ್ತಿ ಹಣ ಬಂದಿದೆ ಅದನ್ನು ನೋಡಿ ನೀವು ಜಿ ಎಸ್ ಟಿಯಲ್ಲಿ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ ಅಂತ ನಿಮ್ಮ ಹತ್ರ ನೋಟಿಸ್ ಕಳಿಸಿರೋದು. ಸೊ ಆದ್ದರಿಂದ ವ್ಯಾಪಾರಸ್ಥರಿಗೆ ಮಾತ್ರ ಬರ್ತದಂಥ ಒಂದು ಕಲ್ಪನೆ ಅದು ಸರಿ ಇರೋದಿಲ್ಲ. ಸೊ ಇದರದ್ದು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಈವನ್ ವ್ಯಾಪಾರಸ್ಥರು ಅಲ್ಲದೇ ಇರುವವರಿಗೂ ಕೂಡ ಈ ನೋಟಿಸ್ ಬರಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಯು ಪಿ ಐ ಅಕೌಂಟ್ನಲ್ಲಿ ಅಷ್ಟು ಅಮೌಂಟು ಬಂದಿದ್ದರೆ, ಜಿ ಎಸ್ ಟಿ ನೀವು ರಿಟರ್ನ್ ಫೈಲ್ ಇದು ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ ಅಥವಾ ರಿಟರ್ನ್ ಫೈಲ್ ಮಾಡದೇ ಇದ್ದರೆ. ಆದ್ದರಿಂದ ಎಲ್ಲರೂ ಅಷ್ಟೇ, ಈ ವ್ಯಾಪಾರಸ್ಥರು ಮಾತ್ರ ಅಲ್ಲ, ಈವನ್ ವ್ಯಾಪಾರದಲ್ಲಿ ಇಲ್ಲದೇ ಇರುವಂಥವರು ಕೂಡ ಅವರ ಯು ಪಿ ಐ ಅಕೌಂಟನ್ನು ಬಳಸುವಾಗ ಎಸ್ಪೆಷಲಿ ಒಂದು ಖರ್ಚು ಮಾಡುವಾಗಂತೂ ನಾವು ಜಾಗ್ರತೆ ವಹಿಸಲೇಬೇಕು. ಈಗ ಸೈಬರ್ ಇದರೆಲ್ಲ ನೋಡುವಾಗ, ನಾವು ಈ ಆನ್ಲೈನ್ ಸ್ಕ್ಯಾಮ್ಸ್ ಎಲ್ಲ ನೋಡುವಾಗ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ, ಅದರ ಬಗ್ಗೆ ಸುಮಾರಷ್ಟು ಮಾಹಿತಿಗಳು ಬರ್ತದೆ. ಅದನ್ನು ನೋಡಿಕೊಂಡು ನಾವು ಅದನ್ನು ಹೇಗೆ ಅವಾಯ್ಡ್ ಮಾಡೋದು ನಾವು ನೋಡ್ಕೊಳ್ತೇವೆ. ಮತ್ತು ಖರ್ಚು ಮಾಡುವಾಗ ನಾವು ಯಾವಾಗಲೂ ಜಾಗ್ರತೆಯಿಂದ ಇರ್ತೇವೆ, ಯಾಕಂದರೆ ಅದು ನಮ್ಮ ಹಣ. ಈಗ ಹಣ ಬರುವಾಗ ಕೂಡ ನಾವು ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಪ್ರತಿಯೊಂದು ಅಮೌಂಟ್, ಈಗ ಯು ಪಿ ಐ ಅಂದರೆ ಅದು ಕ್ಯಾಶ್ ಅಲ್ಲ. ಯಾರಾದರೂ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದರೆ ನಿಮಗೆ ಅದು ಬಂದು ಬೀಳೋದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ. ಆದ್ದರಿಂದ ಯು ಪಿ ಐ ಅಂದರೆ ನಿಮ್ಮ ಅಕೌಂಟಿಗೆ ಬರೋದು. ನಮಗೆ ವಹಿವಾಟು ಮಾಡಲಿಕ್ಕೆ ಸುಲಭ ಆಗ್ತದೆ ವಿನಃ ಅದು ಕ್ಯಾಶ್ ಅಂತ ನೀವು ತಿಳ್ಕೊಳ್ಬೇಡಿ. ಅದು ಹಣ ಬರೋದು ನಿಮ್ಮ ಅಕೌಂಟಿಗೆ. ಇವಾಗ ಹಣ ನನ್ನ ಅಕೌಂಟಿಗೆ ಬರ್ತದಂತಾದರೆ, ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಆಗಲಿ, ಯಾರೇ ಆಗಲಿ ಅದರ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಅವರಿಗೆ ವ್ಯವಸ್ಥೆ ಇದೆ ಕಾನೂನಿನ ಪ್ರಕಾರ. ನಾವು ಹಣ ಪಡ್ಕೊಳ್ಳುವಾಗ ಕೂಡ ಪ್ರತಿಯೊಂದು ನಾವು ಪಡ್ಕೊಂಡ ಅಮೌಂಟಿಗೆ ಜವಾಬು ಕೊಡುವ ಹಾಗೆ ಇರಬೇಕು. ಈಗ ನಾನು 10 ಲಕ್ಷ ನನ್ನ ಸ್ನೇಹಿತನಿಂದ ಪಡ್ಕೊಂಡೆ, ಅದು ಸಾಲ ಅಂತಾದರೆ, ಈಗ ನಾನು ನನ್ನ ಸ್ನೇಹಿತನಿಂದ ಬಂದಿದೆ ಅಂತ ಅದರದ್ದು ಎವಿಡೆನ್ಸ್ ಇದರಲ್ಲೇ ಇದೆ. ಪೇಮೆಂಟ್ ಬಂದದ್ರಲ್ಲಿ ಅವ್ರ ಅಕೌಂಟಿಂದ ನನ್ನ ಅಕೌಂಟಿಗೆ ಬಂದದ್ದು. ಈ ವ್ಯವಹಾರದ ಬಗ್ಗೆ ಅವ್ರ ಹತ್ರ ಕೇಳುವಾಗ ಅವರು ಕೂಡ ಒಪ್ಪಬೇಕು, ನಾನು ಸಾಲ ಕೊಟ್ಟಿದ್ದೇನೆ ಅವರಿಗೆ ಅಂತ.
ಈಗ ನಾನು ಸಾಲ ಪಡ್ಕೊಂಡಿದ್ದೇನೆ, ಅವರು ನಂದು ಸಾಲ ಅಲ್ಲ ಅಥವಾ ನಾನು ಕೊಟ್ಟದ್ದಲ್ಲ ಅಂತ ಹೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವ್ರ ಅಕೌಂಟಿಂದಲೇ ಬಂದಿರೋದು, ಹಾಗೆ ತೊಂದರೆ ಬರೋದು, ಯಾರಿಗಾದರೂ ತೊಂದರೆ ಬರ್ಬೋದು ಇದರಿಂದ. ಆದ್ದರಿಂದ ಯು ಪಿ ಐ ಮೂಲಕ ನೀವು ವಹಿವಾಟು ಮಾಡುವಾಗ, ದೊಡ್ಡ ವಹಿವಾಟು ಮಾಡುವಾಗ ಸಣ್ಣ ಸಣ್ಣ ಅಮೌಂಟು ಅಡ್ಡಿ ಇಲ್ಲ. ನೀವು ಇಲ್ಲಿ ಎಲ್ಲಾದರೂ ಖರ್ಚು ಮಾಡಲಿಕ್ಕೆ ಅಥವಾ ಒಂದು ಸಣ್ಣ ಸಣ್ಣ ಇದಕ್ಕೋಸ್ಕರ, ಈಗ ನನ್ನ ಹತ್ರ ಈಗ ಜೇಬಲ್ಲಿ ದುಡ್ಡಿಲ್ಲ, ಆಯಿತು 500 ರೂಪಾಯಿದು ಯಾರೋ ನನ್ನ ಮಗನ ಹತ್ರ ಹೇಳಿ ಟ್ರಾನ್ಸ್ಫರ್ ಮಾಡು ಅಂತೇಳಿ, ಅಂಥದ್ದೆಲ್ಲ ತೊಂದರೆ ಇಲ್ಲ. ಈ ಲಕ್ಷಗಟ್ಟಲೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಅದಕ್ಕೆ ಜವಾಬು ಕೊಡಲಿಕ್ಕೆ ನಿಮಗೆ ಸಾಧ್ಯತೆ ಇದೆ ಅಂತ ಆದರೆ ಮಾತ್ರ ಆ ಅಮೌಂಟ್ಗಳನ್ನು ಪಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ, ಯಾರ್ಯಾರಿಗೋಸ್ಕರವೋ ನಾವು ಅದನ್ನು ಪಡ್ಕೊಂಡು ಅದರಲ್ಲಿ ಕ್ಯಾಶ್ ಡ್ರಾ ಮಾಡಿ ಕೊಡೋದಂತಾದರೆ, ಹಾಗಿರುವಾಗ ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತದೆ ಅಂತಾದರೆ ಅಡ್ಡಿಲ್ಲ. ಬಟ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಆದರೆ ಅದನ್ನು ಪಡ್ಕೊಂಡ್ರೆ ನಿಮಗೆ ರಿಸ್ಕ್ ಜಾಸ್ತಿ ಇರ್ತದೆ. ಇದರಲ್ಲಿ ಇಂಥದ್ದೇನಾದ್ರು ನೋಟಿಸ್ ಬಂದರೆ ನಾಳೆ ನಿಮಗೆ ಜವಾಬು ಕೊಡಲಿಕ್ಕೆ ಮೇಯ್ನ್ ಇರೋದು ಜವಾಬು ಕೊಡೋದ್ರಲ್ಲಿ. ಪ್ರತಿಯೊಂದು ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬಂದರೆ ಯಾಕೆ ಬಂತು, ಯಾರಿಂದ ಬಂತು, ಇದು 2 ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದ್ದರೆ ನೀವು ಯು ಪಿ ಐಯಲ್ಲಿ ಎಷ್ಟು ಬೇಕಾದರೆ ಹಣ ಪಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಜಿ ಎಸ್ ಟಿ ಮಾರಾಟ ಮಾಡಿ ಬಂದಿರುವುದಂತಾದರೆ ಜಿ ಎಸ್ ಟಿಯಲ್ಲಿ ಡಿಕ್ಲೇರ್ ಮಾಡಿ, ಉಳಿದದ್ದೆಲ್ಲ ಹಾಗೆ ಇದ್ರೂ ಕೂಡ ತೊಂದರೆ ಇಲ್ಲ. ಇದು 2 ಪ್ರಶ್ನೆಗೆ ನಿಮ್ಮಲ್ಲಿ ಜವಾಬು ಇಲ್ಲ ಅಂತ ಆದರೆ ನೀವು ಜಾಗ್ರತೆಯಿಂದ ಇರಬೇಕು, ರಿಸ್ಕ್ ಇದೆ. ನಾವು ಏನು ಮಾಡಿದ್ರೂ ಕೂಡ ನಮಗೆ ಮಾತ್ರ ಅಲ್ಲ, ಎಲ್ರಿಗೂ ತಿಳಿತದೆ, ಇದರ ಬಗ್ಗೆ ಮಾಹಿತಿ ಹೋಗ್ತದೆ. ಈಗ ಯು ಪಿ ಐನಲ್ಲಿ ನೀವು ಮಾಡಿದ ಟ್ರಾನ್ಸಾಕ್ಷನ್ ಇವಾಗ ನೋಡಿ ಹೇಗೆ ಜಿ ಎಸ್ ಟಿಯಲ್ಲಿ ಹೋಗಿ ನಿಮಗೆ ಹೇಗೆ ನೋಟಿಸ್ ಬಂತು, ಬಂದವರಿಗೆ ನಾನು ಹೇಳ್ತಿರೋದು. ಹಾಗೆಯೇ ನೀವು ಖರ್ಚು ಮಾಡುವಾಗ ಕೂಡ, ಇವಾಗ ಬಂಗಾರ ಪರ್ಚೇಸ್ ಮಾಡಲಿಕ್ಕೆ ಹೋದೆವು ಅಂತ ಇಟ್ಟು, ಅಲ್ಲಿ ಒಂದು ಲಿಮಿಟ್ಗಿಂತ ಜಾಸ್ತಿ ನಾವು ಪರ್ಚೇಸ್ ಮಾಡಿದರೆ, ಅಥವಾ ಅಲ್ಲಿ ಅವ್ರ ಹತ್ರ ರೂಲ್ಸ್ ಉಂಟು, ನಮ್ಮದು ಪ್ಯಾನ್ ನಂಬರ್ ಕೊಡಬೇಕು, ನಾವು ಕ್ಯಾಶ್ ಕೊಟ್ಟು ಬಂಗಾರ ಖರೀದಿ ಮಾಡಿದ್ದೇವೆ ಅಂತ ಆದರೆ ನಾಳೆ ಅದರಿಂದ ಕೂಡ ನಿಮಗೆ ನೀವಿಷ್ಟು ಖರ್ಚು ಮಾಡಿದ್ದೀರ ಅಂತೇಳಿ ಮಾಹಿತಿ ಗೌರ್ಮೆಂಟಲ್ಲಿ ಉಂಟು. ಈಗ ಜಾಗ ಖರೀದಿ ಮಾಡುವಾಗ ಅಥವಾ ಜಾಗ ಮಾರಾಟ ಮಾಡುವಾಗ ಕೂಡ ಖರೀದಿ ಮಾಡಿದಂಥವರು TDS ಕಟ್ಟಬೇಕಂತ ಇದೆ 1%. ಆ TDS ಇಲ್ಲದೆ ರಿಜಿಸ್ಟ್ರಾರ್ ಆಫೀಸಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು ಮಾರಾಟವನ್ನು ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪೋದಿಲ್ಲ ಅವರು. ಸೊ ಹೀಗೆ ಸುಮಾರಷ್ಟು ಇದರಲ್ಲಿ ನಮ್ಮ ಕಾನೂನಿನಲ್ಲಿ ವ್ಯವಸ್ಥೆ ಇದೆ ಈ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲಿಕ್ಕೋಸ್ಕರ. ಸೊ ಆ ಇನ್ಫಾರ್ಮೇಷನ್ ಬೇಸಿಸ್ನಲ್ಲಿ ನಿಮಗೆ ಅಕಸ್ಮಾತ್ ನೀವು ಸರಿಯಾದ ಅದನ್ನೆಲ್ಲ, ಆ ಟ್ರಾನ್ಸಾಕ್ಷನ್ಸನ್ನೆಲ್ಲ, ಆ ವ್ಯವಹಾರಗಳನ್ನು ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಾಗಲಿ ಜಿ ಎಸ್ ಟಿ ರಿಟರ್ನಲ್ಲಾಗಲಿ ನೀವು ಸರಿಯಾಗಿ ಅದನ್ನು ತೋರಿಸಲಿಲ್ಲ ಅಂತಾದರೆ ಆವಾಗ ಅವರಿಗೆ ಮಿಸ್ಮ್ಯಾಚ್ ಕಂಡು ಬರ್ತದೆ. ಇವಾಗ ಇದೇ ಯು ಪಿ ಐದೇ ವಿಷಯ ತಗೊಳ್ಳಿ. ಈಗ ಯು ಪಿ ಐನಲ್ಲಿ ಅವರು ನಿಜವಾಗ್ಲೂ ನೋಡಿರೋದೇನು, ನಿಮ್ಮ ಅಕೌಂಟಿಗೆ ಹಣ ಬಂದಿದೆ 20 ಲಕ್ಷಕ್ಕಿಂತ ಜಾಸ್ತಿ. ಅವ್ರು ಅಂದ್ಕೊಳ್ಳೋದೇನು, ಇದೆಲ್ಲ ವ್ಯಾಪಾರನೇ, ವ್ಯಾಪಾರದ ಹಣ 20 ಲಕ್ಷ ಬಂದಿದೆ, ಇವಾಗ ಆ 20 ಲಕ್ಷದ ಮೇಲೆ ಜಿ ಎಸ್ ಟಿ ಕಟ್ಟಿ ಅಂತ ಅವ್ರು ಹೇಳೋದು. ಅವರಿಗೆ ತಿಳಿದದ್ದು ಹೇಗೆ, ಹಣ ಬಂದಿದೆ, ಜಿ ಎಸ್ ಟಿ ರಿಟರ್ನ್ ರಿಜಿಸ್ಟ್ರೇಷನ್ ಆಗಲಿಲ್ಲ, ನಿಮ್ಮದು ಮಿಸ್ಮ್ಯಾಚ್ ಇದೆ. ಇವಾಗ ಈ ಸಾಫ್ಟ್ವೇರ್ಸ್ ಎಲ್ಲ ಈಗ ಡೆವಲಪ್ ಆಗಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಅನಾಲಿಟಿಕ್ಸು ಎಲ್ಲ ಇರೋದ್ರಿಂದ ಎಷ್ಟು ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಇದ್ರೂ ಕೂಡ ಅದನ್ನು ನಿಮಿಷ ಮಾತ್ರದಲ್ಲಿ ಅದನ್ನು ಅನಲೈಸ್ ಮಾಡಲಿಕ್ಕೆ ಈಗ ಗೌರ್ಮೆಂಟ್ ಹತ್ರ ಅದಕ್ಕೆ ವ್ಯವಸ್ಥೆ ಉಂಟು. ಆದ್ದರಿಂದ ಈ ಯಾವುದೇ ವ್ಯವಹಾರ ನಾವು ಮಾಡುವಾಗ ಅದನ್ನು ಸರಿಯಾದ ರೀತಿಯಲ್ಲಿ, ಅಂದರೆ ಅದಕ್ಕೆ ಪೇಮೆಂಟ್ ಚೆಕ್ಕಲ್ಲಿ ಮಾಡೋದು, ಅದಕ್ಕೆ ದಾಖಲಾತಿಗಳನ್ನು ಇಟ್ಕೊಳ್ಳೋದು, ಇದನ್ನೆಲ್ಲ ಮಾಡಿದರೆ ನಿಮಗೆ ರಾತ್ರಿ ಮಲಗುವಾಗ ಆರಾಮಾಗಿ ಮಲಗಲಿಕ್ಕೆ ಸಾಧ್ಯತೆ ಉಂಟು. ಅದು ಬಿಟ್ಟು ನಾವು ಚೆಕ್ ಅಲ್ಲದೆ ಬೇರೆ ಕ್ಯಾಶ್, ಈಗ ಅವಕಾಶ ಭಾಳ ಕಮ್ಮಿ ಇದೆ, ಹಾಗೆ ಮಾಡಿ, ಅಥವಾ ನಾವು ಅದರ ಬಗ್ಗೆ ದಾಖಲಾತಿಗಳನ್ನು ಸರಿಯಾಗಿ ಇಟ್ಕೊಳ್ಳದೇ ಇದ್ದರೆ ನಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗದೇ ಇದ್ದರೆ ಅದರ ಪರಿಣಾಮವನ್ನು ಯಾರಾದರೂ ಕೂಡ ಆ ಪರಿಣಾಮವನ್ನು ಅವರು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಾಗ್ತದೆ. ಅಂದರೆ ತಪ್ಪು ಮಾಡಿದರೆ ಯಾರಾದರೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗ್ತದೆ. ಅಂಥ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಸೊ ಆದ್ದರಿಂದ ಇವಾಗ ಏನೇ ಮಾಡಿದ್ರೂ ಕೂಡ, ನಾವು ಯಾವುದೇ ಟ್ರಾನ್ಸಾಕ್ಷನ್ ನಾವು ಮಾಡಿದ್ರೂ ಕೂಡ ಅದು ಟ್ರ್ಯಾಕ್ ಆಗ್ತದೆ. ಏನಿಲ್ಲ ಅಂದರೂ ಕೂಡ ಈ ಯು ಪಿ ಐನಲ್ಲಿ ಕೂಡ, ಯು ಪಿ ಐ ನೀವು ಪೇಮೆಂಟ್ ಮಾಡಿದರೆ ಅದು ಬ್ಯಾಂಕಲ್ಲಿ ಉಂಟು, ಬ್ಯಾಂಕಲ್ಲಿದ್ದರೆ ಬ್ಯಾಂಕಿನವರು ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ. ಅಂದರೆ ಅವರು ಈಗ 10 ಲಕ್ಷಕ್ಕಿಂತ ಜಾಸ್ತಿ ನೀವು ಡೆಪಾಸಿಟ್ ಮಾಡಿದರೆ, ಅಥವಾ 10 ಲಕ್ಷಕ್ಕಿಂತ ಜಾಸ್ತಿ ಇರುವಂಥ ಟ್ರಾನ್ಸಾಕ್ಷನ್ಸ್ SFT ಅಂತ ಹೇಳಿ ರಿಪೋರ್ಟ್ ಉಂಟು ಬ್ಯಾಂಕಿನಿಂದ, ಎಲ್ಲ ರಿಪೋರ್ಟ್ಸ್ ಹೋಗ್ತದೆ. ಅದನ್ನು ನೋಡಿ
ಅವರು ಡೇಟಾ ಅನಾಲಿಟಿಕ್ಸ್ ಬೇಸಿಸ್ನ ಮೇಲೆ ಇಂಥ ನೋಟಿಸ್ಗಳು ಕಳಿಸ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ಹಾಗೆ ಆಗ್ತಾ ಉಂಟು. ಯಾರು ವಿಂಡಿಕ್ಟಿವ್ ಆಗಿ ಯಾರು ಇವರಿಗೆ ಹೀಗೆ ಮಾಡಬೇಕು, ಬುದ್ಧಿ ಕಲಿಸುವ ಇವ್ರಿಗೆ ಹೀಗೆ ಮಾಡುವಂಥ ಅಂಥದ್ದು ಸಾಧ್ಯತೆ ಕಮ್ಮಿ. ಬಟ್ ಈ ಡೇಟಾ ಅನಾಲಿಟಿಕ್ಸ್ನಿಂದ ಆಗೋದು ಜನರು ಮಾಡಿದಂತಹ ತಪ್ಪುಗಳಿಂದ, ಅಂದರೆ ಉದ್ದೇಶಪೂರ್ವಕ ಆಗಿಲ್ಲ, ಉದ್ದೇಶಪೂರ್ವಕ ಆಗಿ ಇದ್ದರೆ ಅವರು ಸಹಿಸಬೇಕಾಗ್ತದೆ. ಇದರ ಬಗ್ಗೆ ಮಾಹಿತಿ ಇಲ್ಲದೇ ಅಂಥ ತಪ್ಪುಗಳನ್ನು ಮಾಡಿದರೆ ಇಂಥ ನೋಟಿಸ್ಗಳು ಬರುವ ಸಾಧ್ಯತೆ ಇದೆ. ಬಟ್ ನೋಟಿಸ್ ಬಂದಿದೆ ಅಂತ ಹೇಳಿ ನೀವು ಚಿಂತೆ ಮಾಡಲಿಕ್ಕೆ ಅಗತ್ಯ ಇಲ್ಲ. ಯಾಕಂದರೆ ನೀವು ಸರಿಯಾದ ಟ್ರಾನ್ಸಾಕ್ಷನ್ ಮಾಡಿದ್ದೀರಂತಾದರೆ ಅದರ ಬಗ್ಗೆ ಮಾಹಿತಿಯನ್ನು ನೀವು ಸರಿಯಾಗಿ ಡಿಪಾರ್ಟ್ಮೆಂಟ್ ಗೈಡೆನ್ಸ್ ತೊಗೊಳ್ಬೋದು, ಅಥವಾ ನಿಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಯಾರಿದ್ದಾರೆ ಅವ್ರ ಹತ್ರ ಕೂಡ ಇದನ್ನು ಮಾಹಿತಿಯನ್ನು ಶೇರ್ ಮಾಡಿ ಅವ್ರ ಹತ್ರ ಗೈಡೆನ್ಸ್ ತೊಗೊಂಡು ನೀವು ಜವಾಬು ಕೊಟ್ಟರೆ ನಿಮಗೆ ನಾಳೆ ಏನೂ ತೊಂದರೆ ಬರುವ ಸಾಧ್ಯತೆ ಇಲ್ಲ. ಈಗ ನೀವು ಜವಾಬು ಕೊಡಲಿಕ್ಕೆ ಆಗದೇ ಇದ್ದರೆ ಮಾತ್ರ ಸ್ವಲ್ಪ ಕಷ್ಟ ಸಹಿಸಬೇಕಾಗಿ ಬರ್ತದೆ. ಈಗ ಇನ್ಕಮ್ ಟ್ಯಾಕ್ಸ್ನಲ್ಲಿ ಒಂದು ಗಡಿ ಉಂಟು, 4 ಲಕ್ಷ ಇರ್ಬೋದು. ಯಾರದಾದರೂ ಇನ್ಕಮ್ ಅಥವಾ ಅಂದರೆ ವರಮಾನ 4 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇದೆ ಅಂತ ಆದರೆ ಅವರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರ್ತದೆ. ಈಗ ಟ್ಯಾಕ್ಸ್ ಯಾರಿಗೆ ಕಟ್ಟಲಿಕ್ಕೆ ಬರ್ತದೋ ಅಂಥವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಬೇಕಾಗ್ತದೆ. ನಂದು ಇಷ್ಟು ವರಮಾನ ಇದೆ, ಅದರಲ್ಲಿ ಹೀಗೆ, ಅದರಲ್ಲಿ ಸುಮಾರಷ್ಟು ಕ್ಯಾಲ್ಕುಲೇಷನ್ಸ್ ಇದೆ. ಅದು ಆ್ಯಕ್ಟ್ ಪ್ರಕಾರ ಅದಕ್ಕೆ ಇಡೀ ಅಮೌಂಟ್ನ ಮೇಲೆ ಟ್ಯಾಕ್ಸ್ ಬರೋದಿಲ್ಲ, ಅದಕ್ಕೆ ಸುಮಾರಷ್ಟು ಡಿಡಕ್ಷನ್ಸ್ ಎಲ್ಲ ಬರ್ತದೆ. ಸೊ ಅದೆಲ್ಲ ಆದ ಮೇಲೆ ನಿಮಗೆ 4 ಲಕ್ಷಕ್ಕಿಂತ ಜಾಸ್ತಿ ವರಮಾನ ಇದೆ ಅಂತ ಆದರೆ ಆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅದನ್ನು ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಿ ಅಂತ ಹೇಳಿ ನಿಮ್ಮ ಒಂದು ದಾಖಲಾತಿ ನಾವು ಆನ್ಲೈನ್ನಲ್ಲಿ ಫೈಲ್ ಮಾಡಲಿಕ್ಕೆ ಬರ್ತದೆ. ಸಿಂಪಲ್ ಡಾಕ್ಯುಮೆಂಟ್ ಅದು, ಅದಕ್ಕೆ ಹೆಚ್ಚೇನು ಅಂದರೆ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆಲ್ಲ ತುಂಬಾ ಸಿಂಪಲ್, ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಆನ್ಲೈನ್ನಲ್ಲಿ. ಸೊ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳ್ತಾರೆ. ಈ ದಾಖಲೆಗೆ ಇದನ್ನು ಆನ್ಲೈನ್ನಲ್ಲಿ ಫೈಲ್ ಮಾಡೋದು. ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ಈಗ ಅದು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೇಳ್ತೇವೆ. ಸೆಲ್ಫ್ ಅಸೆಸ್ಮೆಂಟಲ್ಲಿ ಏನಂದರೆ ನಾನೇ ಡಿಕ್ಲೇರ್ ಮಾಡೋದು. ಈಗ ನನಗೆ ಇಷ್ಟು ಇನ್ಕಮ್ ಬಂದಿದೆ, ಯಾರೂ ಹೇಳೋದಿಲ್ಲ ನನಗೆ, ನಾನು ಹೇಳೋದು ನಂದು ಇಷ್ಟು ವರಮಾನ ಇದೆ, ಅದರಲ್ಲಿ ಇಷ್ಟು ಟ್ಯಾಕ್ಸ್ ಬರ್ತದೆ, ಆ ಟ್ಯಾಕ್ಸನ್ನು ನಾನು ಇಲ್ಲಿ ಕಟ್ತಾ ಇದ್ದೇನೆ ಅಂತ ಹೇಳಿ ನನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು. ಆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಜನರಲಿ ನಾವು ಫೈಲ್ ಮಾಡಿದರೆ 100ರಲ್ಲಿ 99% ನಾವು ಏನು ಡಿಕ್ಲೇರ್ ಮಾಡಿದ್ದೇವೋ ಅದು ಅವರು ಒಪ್ಕೊಳ್ತಾರೆ. ಮತ್ತು ಕೆಲವೊಂದು ಕೇಸಸ್ನಲ್ಲಿ ಅವರಿಗೆ ಇನ್ಕನ್ಸಿಸ್ಟೆನ್ಸೀಸ್ ಕಂಡು ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳಿದ ಹಾಗೆ, ಈಗ ನೀವು ಸ್ಥಳ ಮಾರಾಟ ಮಾಡಿದ್ದೀರಿ, ಅದರಲ್ಲಿ ಕ್ಯಾಪಿಟಲ್ ಗೇನ್ಸ್ ಬಂದಿದೆ, ಅಂದರೆ ಅದರಲ್ಲಿ ವರಮಾನ ಬಂದಿದೆ, ಅದನ್ನು ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ತೋರಿಸಲಿಲ್ಲ. ಆದರೆ ಖರೀದಿ ಮಾಡಿದವರು TDS ಕಟ್ ಮಾಡಿ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆವಾಗ ಮಿಸ್ಮ್ಯಾಚ್ ಆಯಿತು. ಒಂದು ಕಡೆ TDS ಕಟ್ಟಾದದ್ದು ಉಂಟು ನಿಮ್ಮದು, ಇನ್ನೊಂದು ಕಡೆ ನೀವು ಕ್ಯಾಪಿಟಲ್ ಗೇನ್ಸ್ ತೋರಿಸಲಿಲ್ಲ, ಅಂದರೆ ಸ್ಥಳ ಮಾರಾಟ ಮಾಡಿದ್ದು ತೋರಿಸಲಿಲ್ಲ. ಆವಾಗ ಅಂಥ ಪರಿಸ್ಥಿತಿಗಳಲ್ಲಿ ನಿಮಗೆ ನೋಟಿಸಸ್ ಬರ್ತದೆ ಇನ್ಕಮ್ ಟ್ಯಾಕ್ಸ್ನಲ್ಲಿ. ಆದರೆ ನೀವು ಕರೆಕ್ಟಾಗಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಕರೆಕ್ಟಾಗಿ ನೀವು ಫೈಲ್ ಮಾಡಿದ್ದೀರಂತಾದರೆ, ಟೈಮ್ಗಿಂತ ಮೊದಲೇ ಫೈಲ್ ಮಾಡಿದ್ದೀರಿ ಮತ್ತು ಇರುವ ಇನ್ಕಮನ್ನು ಕರೆಕ್ಟಾಗಿ ನೀವು ಎಕ್ಸ್ಪ್ಲೇನ್ ಮಾಡಿ ಫೈಲ್ ಮಾಡಿದ್ದೀರಂತಾದರೆ 99%ನಲ್ಲಿ ಅದು ಬರ್ತದೆ. ಅಂದರೆ ನೀವು ಹಾಕಿದ್ದನ್ನು ನಿಮಗೆ ಅವ್ರು ಹಾಗೇ ಅಕ್ಸೆಪ್ಟ್ ಮಾಡ್ತಾರೆ. ಅಕಸ್ಮಾತ್ ನಿಮಗೆ ರಿಫಂಡ್ ಏನಾದರೂ ಬರಲಿಕ್ಕಿದ್ರೆ, ಇವಾಗ ಎಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಅಂದರೆ ಕೆಲವರಿಗೆ ರಿಟರ್ನ್ ಫೈಲ್ ಮಾಡಿದ ಕೆಲವೇ ದಿನಗಳಲ್ಲಿ ಅವರಿಗೆ ರಿಫಂಡ್ ಕೂಡ ಬರ್ತಾಯಿದೆ. ಸೊ ಆದ್ದರಿಂದ ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಸುಲಭ ಆಗಿದೆ. ಒಂದು ಆನ್ಲೈನ್ನಲ್ಲಿರೋದು, ನೀವೆಲ್ಲಿ ಹೋಗಿ ಕ್ಯೂವಲ್ಲಿ ನಿಂತೆಲ್ಲ ಏನು ಮಾಡಬೇಕಂತೇನಿಲ್ಲ. ಒಂದು ಎರಡನೇದು, ನೀವು ಕರೆಕ್ಟಾಗಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು, GST ರಿಜಿಸ್ಟ್ರೇಷನ್ ಇಟ್ಕೊಂಡಿರೋದು. ಈವನ್ GST ರಿಜಿಸ್ಟ್ರೇಷನ್ ಬಗ್ಗೆ ಕೂಡ ಅದು ಕೆಟ್ಟದಲ್ಲ. GST ರಿಜಿಸ್ಟ್ರೇಷನ್ ಆಗಿ ನೀವು ಈಗ ಕಾಂಪೋಸಿಷನ್ ಸ್ಕೀಮಲ್ಲಿ ಇದ್ದೀರಂತಾದರೆ ನೀವು ರಿಜಿಸ್ಟ್ರ್ ಮಾಡಿದರೆ, ನಾಳೆ ನೀವು ಯಾವುದಾದ್ರೂ ದೊಡ್ಡ ಸಂಸ್ಥೆ ಒಟ್ಟಿಗೆ ನೀವು ವ್ಯವಹಾರ ಮಾಡಲಿಕ್ಕೆ ಬಯಸಿದರೆ ಅವರು ನಿಮ್ಮ ಹತ್ರ ಕೇಳ್ತಾರೆ, ನಿಮ್ಮ ಹತ್ರ GST ನಂಬರ್ ಇದೆಯಾ ಅಂತ ಹೇಳಿ. ನಿಮ್ಮ ಹತ್ರ GST ನಂಬರ್ ಇಲ್ಲದೇ ಇದ್ದರೆ ಅವರು ಸ್ವಲ್ಪ ಹಿಂಜರಿತಾರೆ ವ್ಯವಹಾರ ಮಾಡಲಿಕ್ಕೆ. ಅಂದರೆ ಅವರು ರಿಜಿಸ್ಟರ್ಡ್ ಡೀಲರ್ಸ್ ಹತ್ರ ಮಾತ್ರ ಮಾಡಬೇಕಂತ ಇರ್ತಾರೆ. ಅಂದರೆ ಅವರಿಗೂ ಕೂಡ ಅನ್ರಿಜಿಸ್ಟರ್ಡ್ ಡೀಲರ್ಸ್ ಹತ್ರ ವ್ಯವಹಾರ ಮಾಡಿದರೆ ಅವ್ರಿಗೆ ಇನ್ನೂ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತೆಲ್ಲ ಸುಮಾರಷ್ಟು
ಫಾರ್ಮ್ಯಾಲಿಟೀಸ್ ಇರ್ತದೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಅವರು ರಿಜಿಸ್ಟರ್ಡ್ ಡೀಲರ್ಸ್ ಹತ್ರವೇ ಮಾಡಬೇಕಂತ ಇರ್ತಾರೆ. ನಿಮ್ಮ ವ್ಯಾಪಾರಕ್ಕೂ ಕೂಡ ಒಳ್ಳೆಯದು ರಿಜಿಸ್ಟ್ರೇಷನ್, GST ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ. ಮತ್ತು ನೀವು ರಿಟರ್ನ್ ಫೈಲ್ ಮಾಡೋದು ಅದು ನಮ್ಮ ಕರ್ತವ್ಯ ಆದ್ದರಿಂದ, ಅದು ನಮ್ಮ ಡ್ಯೂಟಿ, ಅದು ಫೈಲ್ ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ ನಾನಿಲ್ಲಿ, ಎಸ್ಪೆಷಲಿ GSTಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ನೋಡ್ಬೋದು, ಅಥವಾ ರಿಜಿಸ್ಟರ್ ಆದವರು ಕೂಡ ನೋಡ್ಬೋದು, ನಿಮ್ಮ ಟರ್ನ್ ಓವರ್ ಬೇಸಿಸ್ನಲ್ಲಿ ಈವನ್ ನಾನು ನೋಡಿದ್ದುಂಟು, ನಿಮಗೆ ಬ್ಯಾಂಕಿನಿಂದ ಸಾಲ ಬೇಕು ಅಂಥದ್ದೆಲ್ಲ ಇದು ಏನಾದರೂ ಫೆಸಿಲಿಟೀಸ್ ಬೇಕಂತಾದರೆ ನೀವು ವೆಬ್ಸೈಟ್ನಲ್ಲೇ ಅದು GST ಪೋರ್ಟಲ್ನಲ್ಲೇ ಆ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯಲ್ಲಿ ನನಗೆ ಸಾಲ ಬೇಕು ಅಂತ ಆದರೆ ನಾನು ಟಿಕ್ ಮಾಡಿ ಅದರಲ್ಲಿ ಬ್ಯಾಂಕಿದ್ದು ಹೆಸರು ಕೂಡ ಬರ್ತದೆ, ಯಾವ ಬ್ಯಾಂಕಿದ್ದು ನೀವು ಪ್ರಿಫರ್ ಮಾಡ್ಬೋದು ಅಂತೇಳಿ ಅದನ್ನು ಮಾಡಿದರೆ ಬ್ಯಾಂಕಿನವರು ನಿಮ್ಮ ಹತ್ರ ಬಂದು ಸಾಲ ಕೊಡಲಿಕ್ಕೆ ಬರ್ತಾರೆ ನಿಮಗೆ. ಸೊ ಈಗ GST ರಿಜಿಸ್ಟ್ರೇಷನ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಇದೆಲ್ಲ ಮಾಡಿದರೆ ನಿಮ್ಮ ಹತ್ರ ಆ ರೆಕಾರ್ಡ್ಸ್ ಇದ್ದರೆ ನಿಮ್ಮ ವ್ಯವಹಾರ ಬೆಳೆಸ್ಕೊಳ್ಳಿಕ್ಕೆ, ಈಗ ಫೈನಾನ್ಸಿಗಾಗಲಿ ಬೇರೆ ಈ ಗೌರ್ಮೆಂಟ್ ಸ್ಕೀಮ್ಗಳೇನಾದರೂ ಇದ್ದರೆ ಅದಕ್ಕೆ ಕೂಡ, ಈಗ ನಿಮ್ಮದು MSME ಸ್ಕೀಮ್ನಲ್ಲಿ ಇರ್ಬೋದು, ಅಥವಾ ಇನ್ನು ಕೆಲವೊಂದು ಸಬ್ಸಿಡಿಗಳು ಇರ್ಬೋದು. ನೀವು ವ್ಯವಹಾರ ಮಾಡ್ತಾ ಇದ್ದೀರಾ ಅಂತ ಆದರೆ ನಾನು ಹೇಳ್ತೇನೆ, ನನ್ನ ವ್ಯವಹಾರ 20 ಲಕ್ಷದ್ದುಂಟು, ನನಗೆ 5 ಲಕ್ಷ ಸಬ್ಸಿಡಿ ಬರಬೇಕು ಅಂತ ಹೇಳ್ತಾರೆ. 20 ಲಕ್ಷ ಆಗಿದೆ, ಹೌದು, GST ನಂಬರ್ ಎಲ್ಲಿದೆ ನಿಮ್ಮದು? ಸೊ ಹೀಗೆ ನೀವು ನಿಮ್ಮ ವಹಿವಾಟನ್ನು ಇಷ್ಟರವರೆಗೆ ಸಣ್ಣ ಮಟ್ಟಿಗೆ ನಡೆಸ್ಕೊಂಡಿದ್ದೀರಿ, ಆದರೆ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಂತಾದರೆ ಅಥವಾ ಬೆಳೆದಿದೆ ಅಂತಾದರೆ ಇಂತಹ ಕಾನೂನುಗಳ ಪರಿಪಾಲನೆ ಮಾಡೋದು ನಮ್ಮ ಕರ್ತವ್ಯ. ಅದು ನಾಳೆ ನಿಮಗೆ ಅದರಿಂದ ತುಂಬ ಉಪಕಾರ ಆಗುವ ಸಾಧ್ಯತೆ ಇದೆ. ಇದರಿಂದ ಇನ್ಕಮ್ ಟ್ಯಾಕ್ಸ್ ಮತ್ತು GST ಅಂತ ನೀವು ಹೆದರ್ಕೊಳ್ಳುವ ಅಗತ್ಯ ಇಲ್ಲ. ಯಾಕಂದರೆ ನೀವು ಸ್ಟ್ರೈಟ್ ಫಾರ್ವರ್ಡಾಗಿ ನಿಮ್ಮ ಬಿಸ್ನೆಸ್ ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು GSTಯಲ್ಲಿ ಎಸ್ಪೆಷಲಿ ಹೇಳೋದೇನೆಂದರೆ, ನೀವು GST ಕಸ್ಟಮರ್ ಹತ್ರ ಚಾರ್ಜ್ ತಗೊಂಡು ಅದು ಕಲೆಕ್ಟ್ ಮಾಡಿ ನೀವು ಗೌರ್ಮೆಂಟ್ಗೆ ಕಟ್ಟುವಂಥದ್ದು. ಸೊ ಆದ್ದರಿಂದ ನಿಮಗೆ ಇದರ ಬಗ್ಗೆ ಜಾಸ್ತಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಮತ್ತು ಈ ಫಾರ್ಮ್ಯಾಲಿಟೀಸು ಮತ್ತು ಇದ್ರ ರೂಲ್ಸ್ ಎಲ್ಲ ತಿಳ್ಕೊಳ್ಳಿಕ್ಕೆ ಮಾತ್ರ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ ನೀವು. ಅದಕ್ಕೆ ಇವಾಗ ಗೌರ್ಮೆಂಟ್ನವರು ಅನೌನ್ಸ್ ಮಾಡಿದ ಹಾಗೆ ಅದರ ಒಂದು ಫುಲ್ ಅಡ್ವಾಂಟೇಜನ್ನು ನೀವು ತಗೊಂಡು ಇವಾಗ ಏನೇನು ಕನ್ಸೆಷನ್ಸ್ ಅನೌನ್ಸ್ ಮಾಡಿದ್ದಾರೆ ಅದನ್ನು ನೀವು ಬಳಸ್ಕೊಂಡು ಇನ್ನು ಮುಂದೆ ಇದರ ಪರಿಪಾಲನೆ ಮಾಡಿಕೊಳ್ಳಿ. ಒಂದು ಕಾನೂನು ಪ್ರಕಾರ ನಿಮ್ಮದು ಬಿಸ್ನೆಸ್ ನಡೀತದೆ. ಎರಡನೇದು, ಅದರಿಂದ ನಿಮಗೆ ನಾಳೆ ಬೇರೆ ಸ್ಕೀಮ್ಗಳಲ್ಲಿ, ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ, ಫೈನಾನ್ಸಸ್ ಆಗಲಿ ಅಂತ ಇದರಲ್ಲಿ ಸಹಾಯ ಆಗ್ತದೆ.